ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಜಮ್ಮ ಕಿಚನ್ಸ್. ಇವತ್ತು ನಾನು ಮಾಡುತ್ತಿರುವಂತಹ ರೆಸಿಪಿ ಈಸಿ ಮತ್ತು ಟೇಸ್ಟ್ ಆದ ಮೊಳಕೆ ಕಾಳು ಸಾಂಬಾರು. ಬೇಕಾಗಿರುವ ಸಾಮಗ್ರಿಗಳು: 1 ಬಟ್ಟಲು ಮೊಳಕೆ ಕಾಳು, 2 ಆಲೂಗೆಡ್ಡೆ, ಈರುಳ್ಳಿ, ಕರಿಬೇವು, ಧನಿಯಾ ಪೌಡ್ರು, ಅಚ್ಚ ಖಾರದ ಪುಡಿ, ಕೊಬ್ಬರಿ, ಹಸೆ ಕೊಬ್ಬರಿ, ಕಡಲೆಬೀಜ, ಈರುಳ್ಳಿ, ಬೆಳ್ಳುಳ್ಳಿ, 2 ಬೌಲ್ ಟೊಮಾಟೊ, ಸಾಸಿವೆ, ಜೀರಿಗೆ, ಎಣ್ಣೆ, ಉಪ್ಪು, 1 ಬೌಲು ಕೊತ್ತಂಬರಿ ಸೊಪ್ಪು. ಈಗ ಸಾಂಬಾರು ಮಾಡುವ ವಿಧಾನ: ಮೊದಲು ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಟು ಎಣ್ಣೆ ಹಾಕಿ 1 ಬಟ್ಲು ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಟೊಮಾಟೊ, ಟೊಮೆಟೆಯನ್ನು ಈರುಳ್ಳಿ ಬೆಂದ ನಂತರ ಮೊಳಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ 2 ಆಲೂಗೆಡ್ಡೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಎಣ್ಣೆಯಲ್ಲೇ ಬೇಯಲು ಬಿಡಿ. ಮುಚ್ಚಳ ಮುಚ್ಚಿ ಎಣ್ಣೆಯಲ್ಲಿ ಬೇಯಲು ಬಿಡಿ. ಮಸಾಲ ರುಬ್ಬಲು ಬೇಕಾಗಿರುವ ಸಾಮಗ್ರಿಗಳು: 1 ಬೌಲು ಹಸೆ ಕೊಬ್ಬರಿ, 1 ಬೌಲ್ ಕಡಲೆಬೀಜ, ಧನಿಯಾ ಪೌಡ್ರು, ಅಚ್ಚ ಖಾರದ ಪುಡಿ, 1 ಬೌಲ್ ಟೊಮಾಟೊ, ಈರುಳ್ಳಿ, ಬೆಳ್ಳುಳ್ಳಿ 1 ಬೌಲು, ಕೊತ್ತಂಬರಿ ಸೊಪ್ಪು 1 ಬೌಲು. ಇದನ್ನು ನುಣ್ಣಗೆ ರುಬ್ಬುವುದು. ಬೇಯಲು ಬಿಟ್ಟಿರುವ ಮೊಳಕೆಯನ್ನು ಆಗಾಗ ತಿರುವಿ ಹಾಕಿಕೊಳ್ಳಿ, ಮಿಕ್ಸ್ ಮಾಡಿಕೊಳ್ಳಿ. ಕಡಿಮೆ ಉರಿಯಲ್ಲೇ ಬೇಯಿಸಿ. ಈಗ ಬೆಂದಿರುವಂತಹ ಮೊಳಕೆ ಕಾಳಿಗೆ ಮಿಕ್ಸಿಯಲ್ಲಿ ರುಬ್ಬಿರುವಂತಹ ಸಾಂಬಾರು ಹಾಕುವುದು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಮಸಾಲೆಯನ್ನು ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅರಿಶಿಣದ ಪೌಡರ್, ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಬೇಯಲು ಬಿಡುವುದು. ದೊಡ್ಡ ಬೌಲಲ್ಲಿ 3 ಬೌಲ್ ನೀರು ಹಾಕುವುದು. ಚೆನ್ನಾಗಿ ಬೇಯಲು ನೀರು ಒಯ್ದ ನಂತರ ಮುಚ್ಚಿ ಚೆನ್ನಾಗಿ ಬೇಯಲು ಬಿಡಿ. ಲೋ ಫ್ಲೇಮಲ್ಲಿ ಬೇಯಿಸಿ. ನಾನು ಪಾತ್ರೆ ಉಪಯೋಗಿಸೋದ್ರಿಂದ ನಾನು ಹೆಚ್ಚಿನ ಟೈಮಲ್ಲಿ ತರಕಾರಿಗಳನ್ನು ಬೇಯಿಸ್ತಾ ಇದ್ದೀನಿ. ನೀವು ಕುಕ್ಕರ್ ಯೂಸ್ ಮಾಡೋದಾದರೆ 3 ವಿಸಿಲ್ ಕೂಗಿಸಿ ಸಾಂಬಾರು ರೆಡಿಯಾಗುತ್ತದೆ. ನೋಡಿ, ಸಾಂಬಾರು ಚೆನ್ನಾಗಿ ಬೆಂದಿದೆ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಸಾಂಬಾರು ರೆಡಿ. ಈಗ ಮೊಳಕೆ ಕಾಳು ಸಾಂಬಾರು ರೆಡಿಯಾಗಿದೆ. ಮುದ್ದೆಯ ಜೊತೆಗೆ, ಅನ್ನದ ಜೊತೆಗೆ ಮತ್ತು ಚಪಾತಿಯ ಜೊತೆಗೆ ತಿಂದರೆ ರುಚಿಯಾಗಿರುತ್ತದೆ. ನಾವು ಈಗ ಅನ್ನದ ಜೊತೆ ಟೇಸ್ಟ್ ಮಾಡ್ತಿದ್ದೇವೆ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರುವ ರೆಸಿಪಿಯನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ. ರಾಜಮ್ಮ ಕಿಚನ್ಸ್.